ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಪರಿಸರವನ್ನ ಸಂರಕ್ಷಣೆ ಮಾಡಿ ಪರಿಸರವನ್ನ ಬೆಳೆಸಬೇಕಾಗಿದೆ, ಉಳಿಸಬೇಕಾಗಿದೆ. ಕಾಡಿಯೊಂದಿಗೆ ನಾವೆಲ್ಲರೂ ಕೂಡ ಹಸಿರುಮಯವಾಗಿರ್ತಕ್ಕಂಥ ಒಂದು ಬಳ್ಳಾರಿಯನ್ನ ನಿರ್ಮಾಣ ಮಾಡೋಣ ಅನ್ನುವ ನಿಟ್ಟಿನಲ್ಲಿ ಪ್ರಧಾನಿಯಾಗಿದ್ದಂತ ಹಸಿರು ಕ್ರಾಂತಿಯ ಅಧಿಕಾರರು ಅಂತ ಹೇಳಿ ಹೆಸರುವಾಸಿಯಾಗಿರ್ತಕ್ಕಂಥವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್. ನಮ್ಮ ಜೀವನದಲ್ಲಿ ಇದೊಂದು ಭಾಗ ಆಗ್ಬೇಕು. ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಟೋಟಲ್ ಚೇಂಜ್ ಆಗಿದೆ. ಇಷ್ಟು ಮುಂಚೆ ಆರೋಗ್ಯವೇ ಮಹಾಭಾಗ್ಯ ಅಂತ ದೊಡ್ಡವರು ಹೇಳಿದ್ರು. ಸೊ ಈಗ ಆರೋಗ್ಯ ಬಿಟ್ಟು ಬರೀ ನಾವು ಮೊಬೈಲ್ ಫೋನ್ಗಳಿಗೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ. ಸೊ ನಮ್ಮ ಜೀವನದಲ್ಲಿ ಅಟ್ಲೀಸ್ಟ್ 1 hour ಡೈಲಿ 1 hour 2 hours ನಾವು ನಮ್ಮ ಆರೋಗ್ಯಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ನಮ್ಮ ಜೀವನ ಸುಖ ಶಾಂತಿಯಾಗಿ ನಾಳೆ ಮೆಂಟಲ್ ಟೆನ್ಷನ್ ಇಲ್ದಂಗೆ, ಯಾವುದೇ ಸ್ಟ್ರೆಸ್ ಇಲ್ದಂಗೆ ನಮ್ಮ ಕಾರ್ಯಕ್ರಮಗಳು, ದಿನನಿತ್ಯ ಕಾರ್ಯಕ್ರಮಗಳು ನಾವು ಮಾಡ್ಕೋಬಹುದು. ಸೊ ಅದೇ ರೀತಿ ತಮ್ಮ ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳುತ್ತಾ, ಅದೇ ರೀತಿ ಇದೇ ನಮ್ಮ ನೆಕ್ಸ್ಟ್ ಸ್ಟೇಟ್ ಲೆವೆಲ್ ಅಲ್ಲಿ ಭಾಗವಹಿಸಿ ಅಲ್ಲಿನೂ ನಮ್ಮ ಟ್ಯಾಲೆಂಟ್ ನಮ್ಮ ಕ್ರೀಡಾ ಇದು ತೋರಿಸ್ಬಿಟ್ಟು ಅಲ್ಲಿ ಗೆದ್ಕೊಂಡು ಬರ್ಬೇಕಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡುತ್ತಾ ನನ್ನ 2 ಮಾತುಗಳು ಮುಗಿಸ್ತಾ. ಇಲ್ಲಿ ಏನ್ ಹೇಳ್ಬೇಕಂದ್ರೆ ಕ್ರೀಡಾಕೂಟ ಇಸ್ ಲೈಕ್ ಎ ಸ್ಪೋರ್ಟ್ಸ್ ಮೀಟ್. ಬಟ್ ಇದು ವರ್ಷದಲ್ಲಿ ಎಷ್ಟು ಸತಿ ಮಾಡ್ತೀರಿ ಆಚೆ? 1 ಸತಿ ಮಾಡ್ತೀರಿ. ಸೊ ನನ್ನ ಪ್ರಕಾರ ಇದು ಸಾಕಿಲ್ಲ. ಈ ತರ ಸ್ಪೋರ್ಟ್ಸ್ ಮೀಟ್ ಆಗ್ತಾ ಇರ್ಬೇಕು. ಏಕೆಂದ್ರೆ ಸ್ಪೋರ್ಟ್ಸ್ ಬಹಳ ಇಂಪಾರ್ಟೆಂಟ್ ಇದೆ. ನಿಜವಾದ ಸಂಪತ್ತು ಏನಾದ್ರು ಇದ್ರೆ ಅದು ಆರೋಗ್ಯ, ಕರೆಕ್ಟ್ ಇಲ್ಲ? ಸೊ ಒಂದಿನ ನಾವು ಬರೀ ಹೆಸರಿಗೆ ಅಥವಾ ನಾಮಕೆ ವಾಸ್ತೆ ಒಂದಿನ ಸ್ಪೋರ್ಟ್ಸ್ ಮೀಟ್ ಮಾಡ್ಕೊಂಡು ಸ್ಪೋರ್ಟ್ಸ್ ಆಡಿದ್ರೆ ಅದು ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ, ಕರೆಕ್ಟ್ ಇದೆ. ಬಟ್ ದಿನ ನಾವು ನಮ್ಮ ಜೀವನದಲ್ಲಿ ಯಾವುದು ಒಂದು ಸ್ಪೋರ್ಟ್ ಪಿಕಪ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಆಟ ಆಡ್ಬೇಕು. ಇದು ನಮ್ಮ ಜೀವನದಲ್ಲಿ ಇದು ಪ್ರತಿಜ್ಞೆ ಮಾಡೋಣ. ಇವತ್ತು ನಾವು ಸರ್ಕಾರಿ ನೌಕರ್ ಇದೀವಿ, ನಾವು ಬಹಳ ಬಿಸಿ ಇರ್ತೀವಿ. ಬಟ್ ಆದ್ರೂ ಕೂಡ ಕನಿಷ್ಠ 30 ನಿಮಿಷ ಆಗ್ಲಿ 10 ನಿಮಿಷ ಆಗ್ಲಿ ಯಾವ್ದು ಒಂದು ಫಿಸಿಕಲ್ ಎಕ್ಸರ್ಸೈಸ್ ಮತ್ತು ಸ್ಪೋರ್ಟ್ಸ್ ನಾವು ಮಾಡ್ಲೇಬೇಕು. ಸೊ ಪ್ರತಿಜ್ಞೆ ಮಾಡೋಣ ಈ ಬಗ್ಗೆ. ಯಾವ ಸ್ಪೋರ್ಟ್ಸ್ ಅಂತ ಅದು ನಿಮ್ಗೆ ಬಿಡ್ತೀನಿ, ನಾವು ಹೇಳಕ್ ಆಗಲ್ಲ. ಸ್ವಿಮ್ಮಿಂಗ್ ಒಂದ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ 1000 ಜನ ಬಂದ್ಬಿಡ್ತಾರೆ. ಸೊ ಅದೆಲ್ಲ ನಾನು ಹೇಳಲ್ಲ. ಬಟ್ ತಮ್ಗೂ ಯಾವ ಸ್ಪೋರ್ಟ್ಸ್ ಇಷ್ಟ ಆಗುತ್ತೆ ದಯವಿಟ್ಟು ಆ ಸ್ಪೋರ್ಟ್ಸ್ ಅನ್ನು ಆಯ್ಕೆ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಆರೋಗ್ಯ ಚೆನ್ನಾಗಿರ್ತದೆ. ಆರೋಗ್ಯ ಅಂದ್ರೆ ನಮ್ಮ ಫಿಸಿಕಲ್ ಹೆಲ್ತ್ ಜೊತೆಗೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರ್ತದೆ, ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರ್ತದೆ. ತಾವು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಪ್ರತಿದಿನ ತಮ್ಮ ಏನು ಸಾರ್ವಜನಿಕ ಜೀವನ ಇದೆ ಅದನ್ನು ಚೆನ್ನಾಗಿರ್ತದೆ. ಜೊತೆಗೆ ವ್ಯಕ್ತಿಗತ ಜೀವನ ಏನಿದೆ, ಪರ್ಸನಲ್ ಲೈಫ್ ಏನಿದೆ ಅದನ್ನು ಚೆನ್ನಾಗಿರ್ತದೆ. ಸೊ ದಯವಿಟ್ಟು ಈ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಏನಿದೆ ತಮ್ಮ ಜೀವನದಲ್ಲಿ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.